ನಮಸ್ತೆ ಎಲ್ರಿಗೂ. ನಮ್ಮ 2ನೇ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಹೊರಗೆ ಹೋಗ್ತಾ ಇದ್ದೀವಿ ಎಲ್ಲಿ ಅನ್ನೋದನ್ನ ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಇನ್ ಕಂಟಿನ್ಯೂಷನ್ ಟು ಮೈ ಪ್ರೀವಿಯಸ್ ವ್ಲಾಗ್, ನಾವು ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಿದ್ವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ಸ್ಕೂಲ್ ಬಿಲ್ಡಿಂಗ್ ತೋರಿಸಿ ಆ ನೇಮ್ನ ಗೆಸ್ ಮಾಡಿ ಅಂತ ಹೇಳಿದ್ದೆ. ಸೊ ಈ ಬಸ್ಸಸ್ ನೋಡಿ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ. ನಾವು ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ 3 ಇಯರ್ಸೇ ಆಗ್ತಾ ಇದೆ. ಸೊ ತುಂಬಾನೇ ಡಿಫ್ರೆನ್ಸ್ ಅನ್ಸುತ್ತೆ ನಮಗೆ. ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ನೇ ನಡೀತಾ ಇದೆ. ಮನೆಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಬರ್ತಿದೆ. ಸೊ ಇದು ನೋಡೇ ಗೊತ್ತಾಗ್ಬಿಡತ್ತೆ ಮೈಸೂರು ಎಷ್ಟು ಡೆವಲಪ್ ಆಗ್ತಿದೆ ಅಂತ. ನಾವು ಹೊರಟಿದ್ದು ಗುರುವಾರ. ಸಾಮಾನ್ಯವಾಗಿ ಸಿಟಿಲಿರೋ ಟೆಂಪಲ್ ಅಲ್ಲಿ ತುಂಬಾನೇ ಕ್ರೌಡ್ ಇರ್ತಾರೆ ಥರ್ಸ್ಡೇ ಅಂದ್ರೆ. ಎಸ್ಪೆಷಲಿ ಆರತಿ ಟೈಮಲ್ಲಂತೂ ತುಂಬಾನೇ ಜನ ಇರ್ತಾರೆ. ಸೊ ನಾವು ಸ್ವಲ್ಪ ಪೀಸ್ಫುಲ್ ಆಗಿ ದೂರ ಆದ್ರೂ ಪರವಾಗಿಲ್ಲ ಅಂತ ಕಾವೇರಿ ಸಾಯಿಧಾಮಕ್ಕೆ ಹೊರಟಿದ್ವಿ. ಸೊ ನಮ್ಮನೆಯಿಂದ ಅದು 30 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಾವು ಹೊರಟಿದ್ದ ಬಾಬಾ ಮಂದಿರ ಶ್ರೀರಂಗಪಟ್ಟಣದ ಹತ್ರ, ಪಾಂಡುಪುರ ತಾಲೂಕು, ದೊಡ್ಡೇಗೌಡನ ಕೊಪ್ಪಲಲ್ಲಿ ಸಿಚುಯೇಟ್ ಆಗಿರೋದು. ನಾವು ಎಕ್ಸ್ಪ್ರೆಸ್ ವೇ ತಗೊಳ್ಳಿಲ್ಲ, ಹಂಗೆ ಸರ್ವಿಸ್ ರೋಡಲ್ಲಿ ಹೋಗಿ ಮುಂದೆ ಲೆಫ್ಟ್ ಡಿವಿಯೇಷನ್ ತಗೊಳ್ಬೇಕಿತ್ತು ಅದಕ್ಕೆ. ಸೊ ಅಲ್ಲಿಂದ ನಾವು ಹಳೆ ಮೈಸೂರು ಬ್ಯಾಂಗ್ಳೂರ್ ರೋಡ್ಗೆ ಕನೆಕ್ಟ್ ಆಗಿ ರೀಚ್ ಆದ್ವಿ. ಈ ರೋಡ್ ನೋಡ್ತಾ ತುಂಬಾನೇ ಮೆಮೊರೀಸ್ ರೀಕಾಲ್ ಆಯ್ತು. ಎಷ್ಟು ಸಲ ಈ ರೋಡಲ್ಲಿ ಓಡಾಡಿದೀವಪ್ಪ. ಕ್ಯಾಂಪಸ್ ಆದಾಗ, ಕಂಪ್ನಿ ನೋಡ್ಬೇಕು ಅಂತ, PG ಹುಡುಕ್ಬೇಕು ಅಂತ, ಕೆಲ್ಸ ಜಾಯಿನ್ ಆದ್ಮೇಲಂತೂ ಲೆಕ್ಕನೇ ಇಲ್ಲ. ಅಷ್ಟು ಸಲ ಓಡಾಡ್ಬಿಟ್ಟಿದೀವಿ. ಮೈಸೂರು ರೀಚ್ ಆಗೋದ್ಬೇಡ, ಶ್ರೀರಂಗಪಟ್ಟಣ ಆರ್ಚ್ ಬಂದ್ರೇನೆ ಏನ್ ಖುಷಿ ಆಗೋದು. 3 to 4 ಅವರ್ಸ್ ಆಗೋದು. ಹೇಗ್ ಓಡಾಡ್ತಿದ್ವಪ್ಪ ಅನ್ಸುತ್ತೆ ಈಗ ಎಕ್ಸ್ಪ್ರೆಸ್ ವೇ ಬಂದ್ಮೇಲೆ. ಓಕೆ, ಕಮಿಂಗ್ ಬ್ಯಾಕ್ ಟು ಅವರ್ ಬಾಬಾ ಮಂದಿರ. ಈ ತರ ಫುಲ್ಲು ನಾವು ಹಳ್ಳಿ ರೋಡಲ್ಲಿ ಗ್ರೀನರಿ ಮಧ್ಯ ಹೋಗ್ತೀವಿ. ತುಂಬಾನೇ ಪೀಸ್ಫುಲ್ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಗ್ರೀನರಿ ಸಿಗ್ತಿರತ್ತೆ. ತುಂಬಾನೇ ಚೆನ್ನಾಗಿರತ್ತೆ ಡ್ರೈವು. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. 2 ಮಿನಿಟ್ಸ್ ಅಂತ ತೋರಿಸ್ತಿದೆ ಗೂಗಲ್ ಮ್ಯಾಪ್ ಅಲ್ಲಿ. ಮನೆ ಹತ್ರ ಬಿಸ್ಲಿತ್ತು, ಇಲ್ಲಿ ಬರ್ತಿದ್ದಂಗೆ ಫುಲ್ಲು ಮೋಡ ಮೋಡ. ಓಕೆ, ನಾವೀಗ ಬಂದ್ವಿ. ಒಂದು ರೌಂಡು ಪ್ರಾಕಾರ ಸುತ್ಬಿಟ್ಟು ಗರ್ಭಗುಡಿ ಹತ್ರ ತೋರಿಸ್ತೀನಿ ನಾನು. ಗುರುವಾರ ಆದ್ರೂ ಯಾರು ಹೆಚ್ಚು ಜನ ಇರಲಿಲ್ಲ, ತುಂಬ ಪ್ರಶಾಂತವಾಗಿ ಇತ್ತು. ಸೊ ಇದೇನೆ ಕಾವೇರಿ ಸಾಯಿಧಾಮ. ಆರತಿ ನಡೀತಿತ್ತು ನಾವು ಬಂದಾಗ. ಇಲ್ಲಿ ಯೋಗ ಮಾಡಕ್ಕೆ ಸಪ್ರೇಟ್ ಹಾಲ್ ಕೂಡ ಇದೆ. ನಮ್ಮ ಬ್ಯುಸಿ ಲೈಫ್ ಮಧ್ಯೆ ಒನ್ ಡೇ ಬ್ರೇಕ್ ತಗೊಂಡು ಪೀಸ್ಫುಲ್ ಆಗಿ ಹಾಫ್ ಡೇ ಸ್ಪೆಂಡ್ ಮಾಡೋಕೆ ತುಂಬಾನೇ ಒಳ್ಳೆ ಜಾಗ. ಮಕ್ಕಳು ಏನಾದ್ರು ಜೊತೆಗೆ ಬಂದಿದ್ರೆ ಅವ್ರಿಗೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಆಟ ಆಡಕ್ಕೆ, ಓಡಾಡಕ್ಕೆ ಎಲ್ಲ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಓಂಕಾರೇಶ್ವರ ದೇವಸ್ಥಾನ ಇದೆ. ಈ ಶಿವನ್ ದೇವಸ್ಥಾನ ಆಲ್ಮೋಸ್ಟ್ ಮೋರ್ ದನ್ 150 ಇಯರ್ಸ್ ಇಂದ ಇದೆ ಅಂತ ಹೇಳ್ತಾರೆ. ಕಾಶಿಯಿಂದನೇ ತಂದು ಪ್ರತಿಷ್ಠಾಪಿಸಿರೋ ಶಿವಲಿಂಗ ಇದು. ಇದು ಮಾತ್ರ ತುಂಬಾನೇ ಮೆಸ್ಮರೈಸಿಂಗ್ ಆಗಿದೆ. ನಮ್ಮ ಮುಂದೆನೆ ಬಾಬಾ ಮಲಗಿದಾರೇನೋ, ಮಾತಾಡ್ತಿದಾರೇನೋ ಅನ್ನೋ ತರ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನೋಡಿ, ಇದು ಕಾವೇರಿ ನದಿ ಹರಿತಾ ಇರೋದು. ಸೊ ಇದು ಒಳ್ಳೆ ಥೆರಪಿ ತರ ಇರತ್ತೆ. ಬರ್ಡ್ ಸೌಂಡು, ನೀರು ಅಂಡ್ ತುಂಬಾನೇ ಸೈಲೆಂಟ್ ಆಗಿರೋದ್ರಿಂದ ಮೆಡಿಟೇಷನ್ ಮಾಡಕ್ಕೆ ಒಳ್ಳೆ ಜಾಗ. ಸೊ ಈ ಧ್ವನಿ ಮತ್ತೆ ಮರಕ್ಕೆ ಯಾವುದೇ ಸಾಯಿಬಾಬಾ ಮಂದಿರದಲ್ಲೂ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ, ಶಿರ್ಡಿ ತರ. ಈ ಧ್ವನಿನೂ ಅಷ್ಟೇ, ಶಿರಡಿಯಿಂದ ತಂದ ಕಣಗಳಲ್ಲೇ ಶುರು ಮಾಡಿ ಈಗಲೂ ಕೂಡ ಉರಿತಾನೆ ಇದೆ. ಈ ವನದೇವತೆಗೆ 300 ಇಯರ್ಸ್ ಹಿಸ್ಟ್ರಿ ಇದೆ. ಧ್ವನಿ ಬಂದು ಬಾಬಾರ ಕಾಲದಿಂದನೂ ಇದೆ. ಬಾಬಾನೇ ಇನ್ನ ಶುರು ಮಾಡಿದ್ದು.
ಅವ್ರಿಗೆ ಕಾಣೋಕ್ ಬರೋ ಭಕ್ತಾದಿಗಳ ಪಾಪ ಕರ್ಮ ಎಲ್ಲ ವಿಮೋಚನೆ ಮಾಡಕ್ಕೆ ತರ ಉರಿಸಿ ದುನಿನ ವಿಭೂತಿನ ಪ್ರಸಾದವಾಗಿ ಕೊಡೋರು. ಅದ್ರದ್ದೇ ಮಹತ್ವ ಕೂಡ ಹಾಕಿದ್ರು. ಬಾಬಾನ ಫಾಲೋವರ್ಸ್ ಡಿವೋಟೀಸ್ಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ. ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲೇ ದಾರಿಲಿ ಒಂದು ಹೊಸ ಟೆಂಪಲ್ ಇನಾಗ್ರೇಟ್ ಆಗ್ತಿತ್ತು. ನಾ ಮುಂದಿನ ಸಲ ಇದನ್ನ ವಿಸಿಟ್ ಮಾಡಿದಾಗ ತೋರಿಸ್ತೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಇದೆ. ಈ ಪಿಲ್ಲರ್ಸ್ ಎಲ್ಲದಕ್ಕೂ ಒಂದೊಂದು ನಕ್ಷತ್ರದ ಹೆಸರುಗಳನ್ನ ಕೊಟ್ಟಿದ್ರು. ಸೊ ಇನ್ನು ಈಗ ತಾನೇ ಇನಾಗ್ರೇಟ್ ಆಗಿ ಪೂಜಾ ಕೈಂಕರ್ಯಗಳು ನಡೀತಿತ್ತು. ಹನುಮ ಮತ್ತೆ ಹಯಗ್ರೀವ ಅಂತ ನೋಡಿದೆ. ನನ್ನ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಹೋಗಬೇಕಿತ್ತು. ಸೊ ಟೈಮ್ ಅಡ್ಜಸ್ಟ್ ಮಾಡಿಕೊಂಡೇ ವಿಸಿಟ್ ಮಾಡಿದ್ವಿ. ಆದರೂ ಒಂದು 5-10 ಮಿನಿಟ್ಸ್ ಲೇಟ್ ಆಗೋಯ್ತು. ಅದ್ರಲ್ಲಿ ಬೇರೆ ರೈಲ್ವೆ ಕ್ರಾಸಿಂಗಿಗೆ ಗೇಟ್ ಹಾಕ್ಬಿಟ್ಟಿದ್ರು. ಸೊ ಓಕೆ, ಒಂದು ಕಾಲ್ ಮಾಡಿ ಹೇಳಿಬಿಡೋಣ ಒಂದು 10 ಮಿನಿಟ್ಸ್ ಲೇಟ್ ಆಗುತ್ತೆ ಅಂತ ಸ್ಕೂಲ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ. ನಾವು ಮುಂದೆನೇ ಇದ್ವಿ. ಓಕೆ, ಇನ್ನೇನು ಗೇಟ್ ತೆಗೆದ್ರು ಅಂತ ಅನ್ಕೊಳ್ಳೋ ಅಷ್ಟರೊಳಗೆ ಡಬಲ್ ಧಮಾಕ, ಇನ್ನೂ ಒಂದು ಟ್ರೈನ್ ಬೇರೆ ಬರ್ತಿತ್ತು. ಸೊ ತುಂಬಾನೇ ಲೇಟ್ ಆಗೋಯ್ತು. ನನ್ನ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡಿ ಮನೆಗೆ ಕರ್ಕೊಂಡು ಹೋಗೋ ಅಷ್ಟರೊಳಗೆ ಮೈಂಡ್ ಎಲ್ಲ ತುಂಬ ರಿಫ್ರೆಶ್ ಆಗಿ ಫೀಲ್ ಆಗ್ತಿತ್ತು. ಮಗು ಪುಟ್ಟ ಇರೋದ್ರಿಂದ ನಾನು ಎಲ್ಲೂ ಕೂಡ ಹೊರಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಅ ಡೇ ವೆಲ್ ಸ್ಪೆಂಟ್ ಅಂತಾನೆ ಹೇಳ್ಬೋದು. ಇದ್ರ ಮಧ್ಯೆ ಅಯ್ಯೋ ಎಷ್ಟು ಬೇಗ ಸ್ಕೂಲ್ ಸಿಗುತ್ತಪ್ಪ ಅನಿಸ್ತಿತ್ತು. ಅವ್ಳು ಬೇಜಾರು ಮಾಡ್ಕೊಂಡು ಬಿಟ್ಟಿರ್ತಾರೆ. ಸ್ಕೂಲ್ ಹತ್ರ ಬಂದ್ವಿ. ನಮ್ಮ ಮನೆಗೆ ನಿಯರ್ ಬೈಯೇ ಇದೆ ಇದು ಸ್ಕೂಲು. ಎಷ್ಟು ಲೇಟಾಗಿ ಹೋಗಿದೆ ಅಂತ ಇದರಿಂದನೇ ಗೊತ್ತಾಗಿದೆ. ಇಲ್ಲೆಲ್ಲ ತುಂಬ ಪೇರೆಂಟ್ಸ್ ಇರ್ತಾರೆ. ಯೂಶಲಿ ಯಾವಾಗಲೂ ಹೇಳ್ತಾಳೆ ಲೇಟಾಗಿ ಬರಬೇಡ ಅಪ್ಪ ಅಂತ. ಲೇಟಾಗಿ ಹೋಗಿದೆ. ಬರ್ತಿದ್ದಂಗೆ ಕ್ಲಾಸ್ ತಗೋತಾಳೆ. ನನ್ನ ನೋಡಿ ಅವಳು ಸರ್ಪ್ರೈಸ್ ಆದ್ಲು. ಅಮ್ಮ ಕೂಡ ಬಂದ್ಬಿಟ್ಟಿದ್ದಾಳ ಪಿಕ್ ಮಾಡಕ್ಕೆ ಅಂತ. ಬಂದು ಊಟ ಮುಗಿಸಿ ಕೂತ್ಕೋತಿದ್ದಂಗೆ ಮಳೆ ಕೂಡ ಶುರು ಆಗೋಯ್ತು ಜೋರಾಗೆ. ಟೆಂಪಲ್ ಇಂದ ಬಂದು ಫುಲ್ಲು ಬಾಬಾ ವೈಬಲ್ಲೇ ಇದ್ದೆ ನಾನಂತೂ. ಬಾಬಾ ಸ್ಟೋರಿ ಶೇರ್ ಮಾಡೋದು ತುಂಬಾ ಇದೆ, ಅದಕ್ಕೆ ಒಂದು ಬ್ಲಾಗ್ ಮಾಡ್ತೀನಿ. ಸ್ವಲ್ಪ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆರ್ಡರ್ ಮಾಡಿ ಡಿನ್ನರ್ ಪ್ರಿಪೇರ್ ಏನ್ ಮಾಡೋದು ಅಂತ ಯೋಚಿಸ್ತಿದ್ದೆ. ಟೊಮೊಟೊ, ಮಿಂಟ್ ಲೀವ್ಸ್ ಇದೆ, ಕುಕುಂಬರ್, ಕ್ಯಾಪ್ಸಿಕಮ್, ಬನಾನಾ. ಬಿಡು ಆಯ್ತು, ಅಲ್ಲಿದೆ. ಆಮೇಲೆ ಸ್ವೀಟ್ ಕಾರ್ನ್, ಮಶ್ರೂಮ್, ಆಮೇಲೆ ಬಿಸ್ಕೆಟ್ 3. Three numbers? 3 numbers. Okay. ಆಮೇಲೆ ಮಲೈ ಪನ್ನೀರ್. ಸರಿ. ರಾಗಿ ಹಿಟ್ಟು. ಓಕೆ, ಗುಡ್. ಚೆರೀಸ್. Plum. ಪ್ಲಮ್.